ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಮುಗೀತು. ಸೊ ಇವಾಗ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಊರಿಂದ ಬರುವಾಗ ನಮ್ಮ ಅತ್ತೆ ಮತ್ತು ಅಜ್ಜಿ ಹಸಿಕಾಯಿ ತೊಗೊಬಂದಿದ್ದು. ಅದರಲ್ಲಿ ಉಪ್ಸಾರು ಮಾಡೋಣ, ಉಪ್ಸಾಂಬಾರು, ಮಂಡ್ಯ ಸ್ಟೈಲ್ ಉಪ್ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಸಾಂಬಾರು ಪಲ್ಯ ಮಾಡೋಣ ಹಸಿಕಾಳಲ್ಲಿ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಕುಕ್ಕರ್ಗೂ ಕೂಡ ಇಟ್ಕೊಂಡೆ. ಚೆನ್ನಾಗಿರುತ್ತೆ ಇದರಲ್ಲಿ ಉಪ್ಸಾಂಬಾರು. ಆಮೇಲೆ ಮಾಮೂಲಿ ಫಂಕ್ಷನ್ ಎಲ್ಲ ಮುಗೀತು. ಸೊ ಬೆಳಗ್ಗೆನೇ ಅಮ್ಮ ಮತ್ತು ಅತ್ತೆ ಎಲ್ಲ ಹೊರಟು. ಇನ್ನು ಅಜ್ಜಿನ ನಾನಿಲ್ಲೇ ಇರಿಸ್ಕೊಂಡಿದ್ದೀನಿ. 1 ವೀಕ್ ಇರಿ ಅಂತ ಹೇಳ್ಬಿಟ್ಟು ಇರ್ತಾರೆ ಅವ್ರು ನಮ್ಮ ಜೊತೆ. ತುಂಬ ದಿನವೇ ಆಗ್ಬಿಟ್ಟಿತ್ತು ಅಜ್ಜಿ ಬಂದು ಇಲ್ಲಿಗೆ. ಸೊ ಹಂಗಾಗಿ ಇರಿಸ್ಕೊಂಡಿದ್ದೀನಿ, ಇರ್ತಾರೆ. ಹುಡುಗರಿಗೂ ಹೇಗಿದ್ರು ಇವಾಗ ಕ್ರಿಸ್ಮಸ್ಗೆ ಏನೋ ಒಂದು 3 ಡೇಸ್ ಅಷ್ಟೇ ರಜೆ ಕೊಟ್ಟಿರೋದು, ಹಾಲಿಡೇ ಇರೋದಷ್ಟೇ. ನಾನು ಅಂದ್ಕೊಂಡೆ 1 ವೀಕ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ಊರಿಗೆ ಹೋಗ್ಬಿಡೋಣ, 1 ವೀಕ್ ಕೊಟ್ಟಿದ್ರೆ ರಜನ ಅಂತ ಅಂದ್ಕೊಂಡಿದ್ದೆ. ಯಾಕೋ ಗೊತ್ತಿಲ್ಲ, ಈ ಸಲ ಬರೀ 3 ಡೇಸ್ ಅಷ್ಟೇ ಕೊಟ್ಟಿರೋದು. ಇವತ್ತು ನಾಳೆ ನಾಳಿದ್ದು ಗುರುವಾರ ಮತ್ತೆ ರೀಓಪನಿಂಗ್ ಇರುತ್ತೆ ಕ್ಲಾಸು. ಹಾಗಾಗಿ ಎಲ್ಲೂ ಹೋಗೋಕ್ಕಾಗ್ತಾಯಿಲ್ಲ ಅಂತ ಬೇಜಾರಿದೆ. ಅದಕ್ಕೆ ಅಜ್ಜಿನ ಎಲ್ಲ ಇರಿಸ್ಕೊಂಡಿದ್ದೀನಿ. ಅವ್ರ ಜೊತೆ ಟೈಮ್ ಪಾಸ್ ಆಗುತ್ತೆ, ಹುಡುಗರು ಕೂಡ ಬೇಜಾರಾಗಲ್ಲ ಅಂತ ಹೇಳ್ಬಿಟ್ಟು. ಅಮ್ಮ ಏನಾದ್ರು ಮಾತಾಡು, ಏನಾದರೂ ಮಾತಾಡು. ನಾನು ಅಮ್ಮ ಅಂತಲೇ ಕರೆಯೋದು, ಅಜ್ಜಿ ಅಜ್ಜಿ ಅನ್ನೋದಿಲ್ಲ. ನನಗೂ ಅಜ್ಜಿ ತಾನೇ, ನನಗೂ ಅಜ್ಜಿ, ಅಮ್ಮ ಅಂತ ಕರೆಯೋದು ನಾನು. ನಮ್ಮ ಮೋಕ್ಷಿ ಇತ್ತೀಚೆಗೆ ಫಸ್ಟ್ ಅಜ್ಜಿ ಅಂತ ಇದ್ದ, ಇತ್ತೀಚೆಗೆ ಅವ್ವ ಅನ್ನೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟವನೆ ಸಾಯಿಬ್ರು. ಮೋಕ್ಷಿಗೆ ಅಜ್ಜಿ ಕಂಡ್ರೆ ಸಖತ್ ಇಷ್ಟ ಇವನಿಗೆ. ಯಾಕೆಂದರೆ ಚಿಕ್ಕ ವಯಸ್ಸಲ್ಲಿ ಮೋಕ್ಷಿ ಪಾಪ ಹೋಗಿದ್ದಾಗ, ಯಾಕೆಂದರೆ ನನಗೆ 2 ಬಾಣ್ತಂದಲೂ ಅಮ್ಮನೇ ಅಜ್ಜಿನೇ ಕಾಯ್ದು ಪಾಪ ಅವ್ರನ್ನ ಚೆನ್ನಾಗಿ ಎಣ್ಣೆ ಎಲ್ಲ ತಿಕ್ಕಿ ಸ್ನಾನ ಮಾಡಿಸಿ ಒಂದು 3-4 ತಿಂಗಳು ನಮ್ಮ ಜೊತೆನೇ ಇದ್ದಿದ್ದು. ಅದರಿಂದ ತುಂಬ ಒಂಥರ ಕನೆಕ್ಟ್, ಅಟ್ಯಾಚ್ಮೆಂಟ್ ಜಾಸ್ತಿ ಅಜ್ಜಿ ಕಂಡ್ರೆ ಮೋಕ್ಷಿಗೆ, ಅಲ್ವೇನಾ? ಹೇಳ್ಬೇಕು ಕರೆಕ್ಟಾಗಿ. ಇನ್ನು ಇವತ್ತು ಮಂಡೇ ಆಗಿರೋದ್ರಿಂದ ಇವತ್ತೇನು ನಾನ್ ವೆಜ್ ಆಗಲಿ ಸ್ಪೆಷಲ್ ಏನು ಮಾಡ್ತಾ ಇರಲಿಲ್ಲ. ಊರಿಂದ ಹೇಗಿದ್ರು ಹಸಿಕಾಯಿ ತಂದಿದ್ರಲ್ವ, ಅದರಲ್ಲೇ ಉಪ್ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಖಾರ ಎಲ್ಲ ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ ಮೆಣಸಿಕಾಯಿನ ಹುರ್ಕೊಂಡು ಎಲ್ಲನೂ ಬಿಡಿಸಿ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಹಸಿಕಾಯಿ ಉಪ್ಸಾಂಬಾರು ಪಲ್ಯ ಅಂತೂ. ನಾನು ಯಾವಾಗಲೂ ಈ ರೀತಿ ಉಪ್ಸಾಂಬಾರು ಮಾಡಿದಾಗ ಖಾರನೇ ಬೇರೆ ರುಬ್ಕೊಂಡು ಸಪ್ರೇಟಾಗಿ ಇಟ್ಕೊಂಡಿರ್ತೀನಿ, ಮತ್ತು ಉಪ್ಸಾಂಬಾರು ಬೇರೆ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಕೆಲವರು ಒಂದೊಂದು ಕಡೆ ಎಲ್ಲ ಖಾರನ ಡೈರೆಕ್ಟ್ ನಮ್ಮ ಸಾಂಬಾರು ಜೊತೆನೇ ಮಿಕ್ಸ್ ಮಾಡಿಬಿಡ್ತಾರೆ. ನಮಗೆ ಆ ರೀತಿ ಇಷ್ಟ ಆಗೋದಿಲ್ಲ. ನಾನು ಉಪ್ಸಾಂಬಾರು ಖಾರ ಮಾಡಿದಾಗ 1-2 ಟೈಮ್ ಆಗೋ ಥರ ನಾನು ರುಬ್ಕೊಂಡು ಫ್ರಿಡ್ಜಲ್ಲಿ ಇಟ್ಕೊಂಡಿರ್ತೀನಿ ಸ್ಟೋರ್ ಮಾಡಿ. ನನಗೆ ಬೇಕು ಅಂದಾಗ 1-2 ಟೈಮ್ ಆದರೂ ನಾನು ಉಪ್ಸಾರನ್ನ ಮಾಡ್ಕೊಬೋದು. ಪದೇ ಪದೇ ಉಪ್ಸಾಂಬಾರು ಮಾಡಿದಾಗೆಲ್ಲ ನಾನು ಖಾರ ರುಬ್ಕೊಳ್ಳೋದಕ್ಕೆ ಹೋಗೋದಿಲ್ಲ. 1-2 ಟೈಮ್ ಆದರೆ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಮನೇಲಿ ಸ್ವಲ್ಪ ಖಾರ ತಿನ್ನೋರು ಜಾಸ್ತಿನೇ ಅಂತ ಹೇಳ್ಬೋದು. ಇನ್ನು ಪಲ್ಯ ಕೂಡ, ಹಸಿಕಾಯಿ ಪಲ್ಯನೂ ಕೂಡ ರೆಡಿ ಆಯಿತು. ತುಂಬಾ ಚೆನ್ನಾಗಿತ್ತು ಪಲ್ಯ ಅಂತೂ. ಈ ಉಪ್ಸಾಂಬಾರು ಪಲ್ಯ ಜೊತೆ ಬಿಸಿ ಬಿಸಿ ಮುದ್ದೆ ತಿಂತಾಯಿದ್ರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇದ್ರ ಮುಂದೆ ಯಾವ ನಾನ್ ವೆಜ್ ಊಟನೂ ಬೇಕು ಅಂತ ಅನಿಸೋದಿಲ್ಲ ನಮಗೆ. ಆ ರೀತಿ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ಇದು ಟ್ಯೂಸ್ಡೇ ಮಾರ್ನಿಂಗು ನಾನು ಸ್ವಲ್ಪ ಏನಾದರೂ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮಶ್ರೂಮ್ನ ತರಿಸ್ಕೊಂಡಿದ್ದೆ. ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಮಶ್ರೂಮ್ನೆಲ್ಲ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದು ನಾನು ಒಂದೇ ದಿನ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದು. ನೋಡಿ ಆಗಲೇ ಫುಲ್ಲು ಒಂಥರ ಕಪ್ಪು ಥರ ಬ್ರೌನ್ ಕಲರ್ ಥರ ಬಂದುಬಿಟ್ಟಿದೆ. ಅಂದರೆ ಮಶ್ರೂಮ್ನ ಫ್ರೆಶ್ಶಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾವೇನೋ ಒಂದಿನ ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ತೀವಿ ಅಂದರೆ ಈ ಥರ ಆಗಿಬಿಡುತ್ತೆ ಬೇಗನೆ. ಈ ಮಶ್ರೂಮ್ನ ನೋಡಿ ಸ್ವಲ್ಪ ಬೇಜಾರಾಯಿತು, ಆದರೂ ಏನು ಮಾಡೋಕ್ಕಾಗತ್ತೆ ಅಂತೇಳಿ ಸರಿ ಮಾಡೋಣ ಅದರಲ್ಲೇ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ. ಈ ಅಣಬೆ ಏನಿದೆ ಇದು ಅಂದರೆ ಸ್ಟೋರ್ ಮಾಡೋದಕ್ಕೂ ಆಗೋದಿಲ್ಲ. ಒಂದರಿಂದ 3 ದಿನದ ಒಳಗಡೆ ಮಾಡ್ಕೋಬೇಕು. 3 ದಿನವೂ ಹೆವಿ ಆಗಿಬಿಡುತ್ತೆ, ಮಾಡೋಕ್ಕಾಗಲ್ಲ. ಇನ್ನು ಒಂದೇ ದಿನದಲ್ಲಿ ಮಾಡ್ಕೋಬೇಕು. ಅದರಲ್ಲೂ ಒಂದೇ ದಿನದಲ್ಲಿ ಹುಟ್ಟಿ ಒಂದೇ ದಿನದಲ್ಲಿ ಸಾಯುವಂಥದ್ದು ಅಂದರೆ ಈ ಮಶ್ರೂಮ್ ಅಂತಲೇ ಹೇಳ್ಬೋದು. ಎಂಥ ವಿಚಿತ್ರ ಅಲ್ವಾ. ನಾನು ಈ ಮಶ್ರೂಮ್ ತೊಳ್ಕೊಬೇಕಾದ್ರೆ ಮುಂಚೆನೇ ಸ್ವಲ್ಪ ಸಾಲ್ಟ್ನ ಬಳಸ್ಕೊಂಡು ಮೇಲ್ಗಡೆ ಎಲ್ಲ ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು 1-2-3 ಸಲ ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು. ಹಾಗೆ ಸ್ವಲ್ಪ ಮಸಾಲೆಗಳನ್ನ ರುಬ್ಕೊಳ್ಳೋದಕ್ಕೆ ಹಸಿಮೆಣಸಿಕಾಯಿ, ಹಾಗೆ ಚಕ್ಕೆ ಮತ್ತು ಏಲಕ್ಕಿ ಮತ್ತು ಶುಂಠಿ ಮತ್ತು ಲವಂಗ, ಬೆಳ್ಳುಳ್ಳಿ ಮತ್ತು 1 ಹಿಡಿ ಕೊತ್ತಂಬರಿ ಸೊಪ್ಪು, ಮತ್ತು ಬೇಕು ಅಂತ ಹೇಳಿದ್ರೆ ಪುದೀನ ಸೊಪ್ಪು ಕೂಡ ಸೇರಿಸ್ಕೋಬೋದು. ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ನೀರನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನುಣ್ಣಗೆ. ನಾನು ಇಲ್ಲಿ ಸಿಂಪಲಾಗೆ ಮಾಡ್ತಾಯಿದ್ದೀನಿ, ಹೆವಿ ನಾನು ಮಸಾಲೆ ಐಟಮ್ಸ್ಗಳನ್ನ ಬಳಸೋದಿಲ್ಲ. ಹಾಗಾಗಿ ಈ ಪೇಸ್ಟ್ ಅಂತೂ ತುಂಬ ಗ್ರೀನಿಶಾಗಿ ಕಾಣಿಸ್ತಾ ಇದೆ. ಹಾಗೆ ಇನ್ನು ನೆಕ್ಸ್ಟ್ ಇಲ್ಲಿ
ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಹಾಗೆ ಗ್ಯಾಸ್ ಆನ್ ಮಾಡಿಕೊಂಡು ಆಯಿಲ್ನ ಅಡುಗೆ ಎಣ್ಣೆನ ಬಳಸ್ತಾ ಇದ್ದೀನಿ. ಹಾಗೆ 1-1.5 ಸ್ಪೂನ್ 1-2 ಸ್ಪೂನ್ ಆಗುವಷ್ಟು ತುಪ್ಪನೂ ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇನ್ನು ಮಸಾಲೆ ಸ್ಪೈಸಸ್ಗಳು ಏನೇನಿದೆ ಐಟಮ್ಸ್ಗಳು ಅದನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಜವಾಗ್ಲೂ ಈ ರೀತಿ ನಮಗೆ ನಾನ್ ವೆಜ್ ತಿನ್ನದೇ ಇರೋವಂಥ ಟೈಮ್ಗಳಲ್ಲಿ ಈ ರೀತಿ ಮಶ್ರೂಮ್ ಬಿರಿಯಾನಿ ಆಗಿರ್ಬೋದು, ಮಶ್ರೂಮ್ ಕರಿ, ಮಶ್ರೂಮ್ ಪೆಪ್ಪರ್ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಸ್ವಲ್ಪ ಸಮಾಧಾನ ಆಗುತ್ತೆ. ಮಶ್ರೂಮ್ ತಿನ್ನೋದ್ರಿಂದ ಸ್ವಲ್ಪ ನಾನ್ ವೆಜ್ ತಿನ್ನಂಗೆ ಅನಿಸುತ್ತೆ ಅಲ್ವಾ.